ಸಂದರ್ಭದಲ್ಲಿ ನಿಮ್ಮನ್ನು ಕೂಡ ರಕ್ಷಿಸುವ 4 ಔಷಧಿಗಳಿದು. ಪ್ರತಿ ಮನೆಯಲ್ಲೂ ಕೂಡ ಇದು ಇರಲೇಬೇಕು. ತುರ್ತು ಸಮಯದಲ್ಲಿ ಔಷಧಿ ತೆಗೆದುಕೊಳ್ಳುವಂಥದ್ದು ಬಹಳ ಮುಖ್ಯ. ಇಲ್ಲದಿದ್ದರೆ ನಿಮ್ಮ ಆರೋಗ್ಯ ಮತ್ತಷ್ಟು ಹಾನಿಗೆ ಒಳಗಾಗುವಂತಹ ಸಾಧ್ಯತೆ ಇದೆ. ಮನೆಯಲ್ಲಿ ಮಕ್ಕಳು ಮತ್ತು ವಯಸ್ಸಾದವರು ಅಥವಾ ದೊಡ್ಡವರು ಎನ್ನುವುದನ್ನು ಲೆಕ್ಕಿಸದೆ ಆಗಾಗ ಕೆಲವು ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಅವರು ಹೊಂದಿರ್ತಾರೆ. ಯಾವಾಗ ಯಾವ ತುರ್ತು ಪರಿಸ್ಥಿತಿ ಬರುತ್ತೆ ಅಂತ ಯಾರಿಗೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಕುಟುಂಬದ ಯಾವುದೇ ಸದಸ್ಯರು ಇದ್ದಕ್ಕಿದ್ದಂತೆ ತುರ್ತು ಪರಿಸ್ಥಿತಿಯನ್ನು ಹೊಂದಿರಬಹುದು. ಅಂತಹ ಸಂದರ್ಭಗಳಲ್ಲಿ ವೈದ್ಯರನ್ನ ಸಂಪರ್ಕಿಸಲು ಸಾಕಷ್ಟು ಸಮಯವಿರುವುದಿಲ್ಲ. ಹೀಗಾಗಿ ಈ 4 ಔಷಧಿಗಳನ್ನು ಪ್ರತಿ ಮನೆಯಲ್ಲೂ ಕೂಡ ಪ್ರತಿಯೊಬ್ಬರು ಹೊಂದಿರಬೇಕು. ಒಂದು ಪ್ಯಾರಾಸಿಟಮಲ್ ಅಂದ್ರೆ ನೋವು ನಿವಾರಕಗಳು. ಕೆಲವೊಮ್ಮೆ ಊಟದ ನಂತರ ಹೆಚ್ಚಿನ ಜನರು ಇದ್ದಕ್ಕಿದ್ದಂತೆ ಹದಗೆಡುವ ಆರೋಗ್ಯವನ್ನು ಹೊಂದಿರ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ತಕ್ಷಣವೇ ಹೊರಗೆ ಹೋಗುವುದು ಸ್ವಲ್ಪ ಕಷ್ಟ. ಆ ಸಮಯದಲ್ಲಿ ಪ್ಯಾರಾಸಿಟಮಲ್ ಅಥವಾ ಆಸ್ಪಿರಿನ್ ಬಹಳ ಉಪಯುಕ್ತವಾಗಿದೆ. ಇನ್ನೊಂದು ಅಲರ್ಜಿ ವಿರೋಧಿ ಔಷಧಿ ಆಂಟಿಹಿಸ್ಟಮೈನ್. ಇದನ್ನ ಸೀನುವಿಕೆ, ತುರಿಕೆ ಹಾಗೆ ಮೂಗು ಸೋರುವಿಕೆಯಂತಹ ಅಲರ್ಜಿಯ ರೋಗ ಲಕ್ಷಣಗಳನ್ನು ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತೆ. ಮೂಗು ಸೋರುವಿಕೆಯು ಒಂದು ಸಣ್ಣ ಸಮಸ್ಯೆಯಾಗಿ ತೋರಬಹುದು, ಆದರೆ ಇದು ತುಂಬಾ ನೋವಿನಿಂದ ಕೂಡಿರುತ್ತೆ ಹಾಗೆ ಅಸ್ವಸ್ಥತೆ ಮತ್ತು ಕಿರಿಕಿರಿಯನ್ನ ಕೂಡ ಉಂಟು ಮಾಡುತ್ತೆ. ಇನ್ನೊಂದು ಲೋ ಪ್ಯಾರಾಮೈಡ್ ಅತಿಸಾರ ವಿರೋಧಿ ಔಷಧಿ. ಕೆಲವೊಮ್ಮೆ ಮನೆಯಲ್ಲಿ ಆಹಾರ ಅಥವಾ ಜೀರ್ಣಕಾರಿ ಸಮಸ್ಯೆಯಿಂದ ಅತಿಸಾರದ ಸಮಸ್ಯೆಗಳು ಉದ್ಭವಿಸಬಹುದು. ಹೀಗಾಗಿ ಈ ಮಾತ್ರೆ ಕೂಡ ಮನೆಯಲ್ಲಿ ಇರುವಂಥದ್ದು ಬಹಳನೇ ಮುಖ್ಯ. ಇನ್ನು ಕೊನೆಯದಾಗಿ ಬ್ಯಾಂಡ್ ಏಡ್ಸ್ ನಂಜು ನಿರೋಧಕ ಕ್ರೀಮ್ಗಳು. ಬ್ಯಾಂಡ್ ಏಡ್ಸ್ ಮತ್ತು ನಂಜು ನಿರೋಧಕ ಕ್ರೀಮ್ಗಳು ದೇಹದ ಮೇಲೆ ರೂಪುಗೊಂಡಂತಹ ಸಣ್ಣ ಕಡತಗಳು ಮತ್ತು ಗಾಯಗಳನ್ನು ಗುಣಪಡಿಸಲು ಇದು ಸಹಾಯ ಮಾಡುತ್ತೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.